ನನ್ನ ಅಪ್ಪ ತೀರಿಕೊಂಡಾಗ ನನ್ನ ಅಮ್ಮನಿಗೆ 24 ವರ್ಷ. ತುಂಬು ಬಸರಿ 8ನೆಯ ತಿಂಗಳು ನಡೆಯುತ್ತಿತ್ತು. ಮತ್ತೆ 2 ಪುಟ್ಟ ಪುಟ್ಟ ಮಕ್ಕಳು, ನನ್ನ ಅಣ್ಣ, ಅಕ್ಕ. ಬಹಳ ಕಷ್ಟದ ದಿನಗಳು ಅವು. ಒಂದು ವೇಳೆ ಕಷ್ಟಗಳನ್ನು, ನೋವನ್ನು ತಡೆಯಲಾರದೆ ನನ್ನಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಆ ದೇವರ ಬಳಿಯಲ್ಲೂ ಉತ್ತರವಿರುತ್ತಿರಲಿಲ್ಲ. ಬದುಕಿನಲ್ಲಿ ಯಾರೂ ಇಲ್ಲದಿದ್ದರೂ ತಮ್ಮ ಸುಖ ದುಃಖ ಹಂಚಿಕೊಳ್ಳಲು, ತಮ್ಮ ನೋವನ್ನು ತೋಡಿಕೊಳ್ಳಲು ಸಂಗಾತಿ ಬೇಕೇ ಬೇಕು. ಎಲ್ಲವನ್ನ ಮಕ್ಕಳ ಬಳಿ ಹೇಳಿಕೊಳ್ಳಲು ಆಗುವುದಿಲ್ಲ. ಬದುಕಿನ ಪೂರ್ತಿ ಈ ಒಂಟಿತನವನ್ನು ನನ್ನಮ್ಮ ಹೇಗೆ ಕಳೆದಳು? ತಾವಾಯಿತು, ತಮ್ಮ ಕೆಲಸವಾಯಿತು, ಬಾಯಲ್ಲಿ ಎಲೆ ಅಡಿಕೆ ಹಾಕಿಕೊಂಡು ಬೆಳಗಿನಿಂದ ರಾತ್ರಿ ಮಲಗುವವರೆಗೆ ಕೆಲಸ ಮಾಡುತ್ತಾ ತಾವು ಮಾಡುವ ಕೆಲಸದಲ್ಲೇ ತಮ್ಮ ನೋವನ್ನು ಮರೆಯಲು ಯತ್ನಿಸಿದರು. ಮಕ್ಕಳನ್ನು ಪ್ರೀತಿ ಮಾಡುವುದನ್ನು ಬಿಟ್ಟು ಅವರಿಗೆ ಮತ್ತೇನೂ ಗೊತ್ತಿಲ್ಲ. ಮಕ್ಕಳ ಸಂತೋಷದಲ್ಲಿ, ಏಳ್ಗೆಯಲ್ಲಿ ತಮ್ಮ ಖುಷಿ ಕಂಡರು. ಹೊಟ್ಟೆ ತುಂಬ ಊಟ ಹಾಕುವುದರಲ್ಲಿ, ಹಬ್ಬ ಹರಿದಿನಗಳಲ್ಲಿ ಸಿಹಿ ಕಜ್ಜಾಯ ಮಾಡುವುದೆಂದರೆ ತುಂಬ ಖುಷಿ. ಮನೆಯ ಮುಂದಿನ ಸ್ವಲ್ಪ ಜಾಗದಲ್ಲಿ ಹೂವಿನ ಗಿಡಗಳನ್ನು ಹಾಕಿ ಅರಳುವ ಆ ಹೂವುಗಳನ್ನು ನೋಡುವುದರಲ್ಲಿ, ಅದನ್ನು ದೇವರ ಪೀಠದಲ್ಲಿ ನೋಡುವುದರಲ್ಲಿ ತಮ್ಮ ಖುಷಿಯನ್ನು ಕಾಣುತ್ತಿದ್ದರು. ಈಗ ನನ್ನಮ್ಮನಿಗೆ 72 ವರ್ಷ. ಈಗ ಅವರಿಗೆ ಯಾವುದೇ ಕಷ್ಟ ನೋವುಗಳು ಇಲ್ಲ. ನನ್ನಣ್ಣ, ಅತ್ತಿಗೆ, ನನ್ನ ಅಕ್ಕ, ನನ್ನ ಮಡದಿ ಆಶಾ, ನನ್ನಮ್ಮನ ಮತಿಗೆ ಯಾರೂ ಎದುರಾಡುವುದಿಲ್ಲ. ಮೊಮ್ಮಕ್ಕಳಿಗೆ ಆಯಿ ಎಂದರೆ ತುಂಬ ಪ್ರೀತಿ. ನನ್ನ ಭಾವ ನನ್ನಮ್ಮನ ದೊಡ್ಡ ಮಗನಂತೆ. ದಿನಕ್ಕೊಮ್ಮೆಯಾದರೂ ಮಾತಾಡಿ ಅವರನ್ನು ನಗಿಸುತ್ತಾರೆ. ನನ್ನ ಮಡದಿ ಮತ್ತು ಅಮ್ಮ ಒಳ್ಳೆಯ ಸ್ನೇಹಿತರು. ನನ್ನ ಮಡದಿ ಮತ್ತು ಅಮ್ಮ ಒಳ್ಳೆಯ ಸ್ನೇಹಿತರು. ನನ್ನಮ್ಮನೂ ನಗುತ್ತಾರೆ. ಕಾಣದ ದೇವರ ಬಗೆಗೆ ವಿಶ್ವಾಸ ಮೂಡಿಯುವಷ್ಟು ಖುಷಿಯಿಂದ ನನ್ನಮ್ಮ ನಗುತ್ತಾರೆ. ಆದರೂ ನನ್ನಮ್ಮನ ಮುಖ ನೋಡಿದಾಗ, ಆ ನಗುವನ್ನು ನೋಡಿದಾಗ ಅವರು ಒಂಟಿಯಾಗಿ ತಮ್ಮ ದುಃಖವನ್ನು, ತಮ್ಮ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಕಳೆದ ದಿನಗಳು ನೆನಪಾಗುತ್ತವೆ. ನೋವುಗಳಷ್ಟೇ ಇದ್ದರೂ ನುಂಗಿಕೊಂಡು ಮುಗ್ಧವಾಗಿ ನಗುವ ನನ್ನ ಅಮ್ಮನ ಆಯಿಯ ನಗುವಿಗೆ ಈ ಪುಸ್ತಕ ಸಮರ್ಪಣೆ. ಯಾರು ಎಷ್ಟು ಸೊಗಸಾಗಿ ಅಮ್ಮನ ಬಗ್ಗೆ ಬರಿತಾ ಈ ಪುಸ್ತಕವನ್ನು ಸಮರ್ಪಿಸಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಗಣ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ನೋವು ನಲಿವುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಬ್ಬರು ಬಂದಿದ್ದಾರೆ. ಮೊದಲಿಗೆ ಪ್ರಕಾಶ್ ಹೆಗಡೆ. ಪ್ರಕಾಶ್ ಹೆಗಡೆ ಇಟ್ಟಿಗೆ ಸಿಮೆಂಟ್, ಅವರ ಜಗತ್ತು ಇಟ್ಟಿಗೆ ಸಿಮೆಂಟ್. ಈ ಇಟ್ಟಿಗೆ ಸಿಮೆಂಟಲ್ಲೂ ಇಷ್ಟು ಭಾವನೆಗಳ ಹೊರತೆ ಇದೆ, ಚಿಲುಮೆ ಇದೆ, ಉಕ್ಕಿ ಹರಿಯುತ್ತೆ, ಯಾರಿಗೂ ಗೊತ್ತು. ಅಂತರ್ಜಾಲ ತಾಣದಲ್ಲಿ ವಿಹರಿಸುವ ಹವ್ಯಾಸ ಇರ್ತಕ್ಕಂಥ ಕನ್ನಡಿಗರಿಗೆ ಇಟ್ಟಿಗೆ ಸಿಮೆಂಟ್ ಪ್ರಕಾಶ್ ಹೆಗಡೆ ತಮ್ಮ ಬರಹಗಳ ಮೂಲಕ, ತಮ್ಮ ಛಾಯಾಚಿತ್ರಗಳ ಮೂಲಕ ನಮಗೆಲ್ಲ ಸುಪರಿಚಿತರು. ಇವತ್ತು ನಮ್ಮ ಜೊತೆ ಒಂದಷ್ಟು ಮಾತುಕತೆ ಆಡೋಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪ್ರಕಾಶ್ ಹೆಗಡೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹೆಗಡೆಯವರ ಜೊತೆ ಬಂದಿದ್ದಾರೆ ಕಾವ್ಯಶ್ರೀ ನಾಯ್ಕ. ಕಾವ್ಯಶ್ರೀ ನಾಯ್ಕ ಅವರು ಈಗಷ್ಟೇ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ತುಂಬ ಖುಷಿ ಕೊಟ್ಟದ್ದು ಏನು ಅಂದರೆ, ಉಪನ್ಯಾಸಕರಾಗೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ. 2 ಪರೀಕ್ಷೆಯಲ್ಲಿ ವಿಜಯಿಗಳಾಗಿದ್ದಾರೆ ಕಾವ್ಯಶ್ರೀ ನಾಯ್ಕ ಅವರು.
ಇದು ಶೈಕ್ಷಣಿಕ ಮುಖ. ಆದರೆ ಖುಷಿ ಕೊಡೋದು ಏನು ಅಂತ ಹೇಳ್ತಂದರೆ, ಸಿದ್ದಾಪುರದಂತಹ ಒಂದು ನೈಸರ್ಗಿಕ ಪರಿಸರದಲ್ಲಿ ಬೆಳೀತಾ ತಮ್ಮ ಭಾವನೆಗಳು ಹೇಗೆ ಅರಳ್ತಾ ಇದ್ವೋ ಆ ಎಲ್ಲ ಭಾವನೆಗಳಿಗೆ ಸಮರ್ಥ ರೂಪದ ಶಬ್ದಗಳ ಚಿತ್ರವನ್ನು ನೀಡ್ತಾ, ಕಥೆಗಳನ್ನು, ಕಾವ್ಯಗಳನ್ನು ಬರಿತಾ, ಅನೇಕ ಬಹುಮಾನಗಳನ್ನು ಗಳಿಸ್ತಾ ಭವಿಷ್ಯದ ಉತ್ತಮ ಕವಯತ್ರಿ ಆಗ್ತಾಳೆ, ಕನ್ನಡಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡ್ತಾಳೆ ಅನ್ನೋ ಭರವಸೆಯನ್ನು ಈಗಾಗಲೇ ತಮ್ಮ ಬರಹದಲ್ಲಿ ಕೊಟ್ಟಿದ್ದಾರೆ ಕಾವ್ಯಶ್ರೀ ನಾಯಕ ಅವರು. ಇವತ್ತು ನಮ್ಮ ಜೊತೆ ಬಂದಿರೋದು ನಮಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಸ್ವಾಗತ. ತಾವಿಬ್ಬರು ಸಿದ್ಧವಾಗಿದ್ದೀರಿ ಅಂದರೆ ನೇರವಾಗಿ ಕಾರ್ಯಕ್ರಮ ಆರಂಭಿಸೋಣ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ವೀರಪ್ಪನ್ ನರಹಂತಕನ ರುದ್ರ ನರ್ತನ, ಟಿ ಗುರುರಾಜ್ ಬರೆದಿರುವಂಥದ್ದು. ನಾವು ಕೇಳುವ ಪ್ರಶ್ನೆ, ಮೊದಲ ಪ್ರಶ್ನೆ, 18 ಬಾಹುಗಳ ಶಿವ, ನರ್ತಿಸುವ ಗಣಪ, ನರ್ತಿಸುವ ನಂದಿ, ನಾಗರಾಜ, ವಿದ್ಯಾಧರರು ಬಾದಾಮಿಯ ಯಾವ ಗುಹೆಯಲ್ಲಿ ಇದ್ದಾರೆ? ಆಯ್ಕೆಗಳನ್ನು ನೋಡೋಣ. ಗುಹೆ 3, ಗುಹೆ 1, ಗುಹೆ 4, ಗುಹೆ 2. ಬಜ್ಜರುತ್ತಿ ಉತ್ತರವನ್ನು ಕೊಡಿ. ಗುಹೆ 1. ಗುಹೆ 1. ಕಾವ್ಯಶ್ರೀ? ಗುಹೆ 3. ಗುಹೆ 3 ಉತ್ತರವನ್ನು ನೋಡೋಣ. ಗುಹೆ 1 ಶೈವ ಗುಹೆ ಅಂತ ಹೇಳ್ತೇವೆ. ಉತ್ತರ ಸರಿಯಾಗಿದೆ. ವೀರಪ್ಪನ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಪ್ರಕಾಶ್ ಹೆಗಡೆಯವರಿಗೆ. ಹೆಗಡೆಯವರೇ, ಇಷ್ಟು ಭಾವುಕವಾಗಿ ನೀವು ಬರೀಬಲ್ರಲ್ಲ, ಆದರೆ ನಿಮ್ಮ ಗೆಳೆತನದ ಸಂಪರ್ಕಕ್ಕೆ ಬಂದವರು ಯಾವಾಗಲೂ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ನಗು ಸಾಂಕ್ರಾಮಿಕ ರೋಗದ ಹಾಗೆ ಹರಡುತ್ತೆ ನೀವಿದ್ರೆ ಸಾಕಲ್ಲಿ. ಹೇಗೆ ಈ ನಗುವಿನ ಹಿಂದೆ ಇಷ್ಟು ದುಃಖ ನೋವು ತುಂಬಿದೆಯಲ್ಲ, ಅದನ್ನು ಹೇಗೆ ಮರೆತು ನೀವು ನಗಬಲ್ಲರಿ, ನಗಿಸಬಲ್ಲರಿ? ಮೋಸ್ಟ್ಲಿ ನನ್ನ ತಂದೆಯವರಿಂದ ಬಂದ ಬಳುವಳಿ ಅನಿಸುತ್ತೆ. ನಾನು ನಮ್ಮೂರಲ್ಲಿ, ನನಗೆ ಈಗ 50 ವರ್ಷ ಆಯಿತು, ನಾನು ಊರಿಗೆ ಹೋದರೆ ಗಣಪತಿಯವರ ಮಗನ ನೀನು ಅಂತ ಕೇಳ್ತಾರೆ. ಇನ್ನೂವರೆಗೂ ನನ್ನ ತಂದೆ ಛಾಪು ನಮ್ಮ ಊರಲ್ಲಿ ಇಲ್ಲ. ತುಂಬ ಅವರು ಬದುಕನ್ನು ನೋಡಿದವರು, 27ನೇ ವಯಸ್ಸು ತೀರ್ಕೊಂಡ್ರವರು. ಮೋಸ್ಟ್ಲಿ ಅಲ್ಲಿಂದ ನನಗೆ ಆ ಇದರಿಂದ ನನ್ನ ತಂದೆಯವರಿಂದ ಬಂದಿದ್ದು ಅನಿಸುತ್ತೆ. ಅವರು ಜನರನ್ನು ತುಂಬ ಹಚ್ಕೋತಿದ್ರು, ತುಂಬ ನಗಿಸ್ತಿದ್ರು. ಅಂದರೆ ನೀವು ಲಗಾನ್ ಸಿನಿಮಾ ನೋಡಿರ್ಬೋದು. ಅಂದರೆ ಏನೋ ಅಸಾಧ್ಯವಾದಂಥ ಇದರಲ್ಲಿ ಕ್ರಿಕೆಟ್ ಮ್ಯಾಚನ್ನು ಅಮೀರ್ ಖಾನ್ ಗೆದ್ದು ತೋರಿಸುವಂಥ ಸಿನಿಮಾ ಅದು. ನಮ್ಮ ತಂದೆ ಈಗ ಒಂದು 60 ವರ್ಷದ ಹಿಂದೆ ಆ ಅಂಥ ಕುಗ್ರಾಮದಲ್ಲಿ ಇನ್ನೂ ಬಸ್ ಹೋಗಲ್ಲ ನಮ್ಮ ಊರಿಗೆ, ಅಲ್ಲಿ ಆ ಜನರು ಕಟ್ಕೊಂಡು ಒಂದು ನಾಟಕ ಆಡಿಸಿದ್ರು. ನ ಭೂತೋ ನ ಭವಿಷ್ಯತಿ, ಬೆಳಗುವರೆಗೆ ನಾಟಕ. ಸೊ ಆ ಜನ ಸಂಘಟನೆ ಆಯಿತು ಮೋಸ್ಟ್ಲಿ ನಮ್ಮ ತಂದೆಯವರಿಂದ ಬಂದಿದ್ದು ಅಂತ ನಂಗೆ ಅನಿಸ್ತಾ ಇದೆ. ಮತ್ತು ನನ್ನ ಚಿಕ್ಕಪ್ಪ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಓದೋದು, ಇದು ಮಾಡೋದು, ಹೀಗೆ ಮೋಸ್ಟ್ಲಿ ಹಾಸ್ಯ ಪ್ರವೃತ್ತಿ ಆಯಿತೇನೋ. ತಮ್ಮ ಇಟ್ಟಿಗೆ ಸಿಮೆಂಟುಗಳ ಲೋಕದಲ್ಲಿ ಇದೇ ಇದರ ಹೆಸರು, ಇದೇ ಇದರ ಹೆಸರು, ಯಾವ್ದು ಬೇಕಾದ್ರೂ ಆಗಬಹುದು. ಹಾಗೇನೆ ಹೆಸರೇ ಬೇಡ. ಯಾಕೆ ಬೇಡ ಹೆಸರು? ನಾನು ಮೂಲತಃ ಬರಗಾರನಲ್ಲ, ಸಾಹಿತ್ಯ ಓದಿ ತುಂಬ ಕಡಿಮೆ, ಬಟ್ ಬದುಕನ್ನು ನಾನು ನೋಡಿದ್ದೇನೆ. ತಂದೆ ಇಲ್ಲದ ಬದುಕು ತುಂಬ ಕಷ್ಟ. ಬಟ್ ಚಿಕ್ಕಪ್ಪ ಇದ್ದರು, ಎಲ್ಲರೂ ಇದ್ದರು. ಬಟ್ ನನ್ನನ್ನು ಬೆಳೆಸಿದ್ದು, ನಾನು ಇದು ಮಾಡಿದ್ದು ನನ್ನ ಗೆಳೆಯರು ನನಗೆ ತುಂಬ ತುಂಬ ಯಾವುದೇ ಸಮಯದಲ್ಲಿ ಬಂದು ನನ್ನ ಗೆಳೆಯರಿದ್ದಾರೆ ಈಗಲೂ ಕೂಡ. ಯಾವಾಗಲೂ ನನ್ನ ಕನ್ನಡ ಶಾಲೆಯಿಂದ ಹಿಡಿದು ಇಲ್ಲಿವರೆಗೂ ನನ್ನ ಗೆಳೆಯರು ನನ್ನ ಸಂಗಡ ತುಂಬ ಇದು. ಅವರು ಎಷ್ಟು ಹೆಸರಿಲಿಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ. ಗೆಳೆಯರು ನನ್ನ ಬೆಳೆಸಿದ್ದಾರೆ, ನನ್ನ ಗೆಳೆಯರು ನನ್ನ ಇದು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಈಗ ಪುಸ್ತಕಕ್ಕೆ ಹೆಸರೇನು ಇಡಬೇಕು ಅಂತ ಹೋದಾಗ ಏನು ಇಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಒಂದೆರಡು ಜನರು ಕೇಳಿದೆ ಏನು ಮಾಡಬೇಕು ಅಂತ. ಸೊ ಹೆಸರು ಅದು ಇದಿದೆ ಅಂತ, ಸೊ ಹೆಸರೇ ಬೇಡ ಅಂತ ಮೊದಲನೇ ಪುಸ್ತಕ ಆಯಿತು. ಏನು ಹೆಸರಿಡಲಿ ಅಂತ ತಲೆ ಕೆರೆದುಕೊಂಡೆ, ಕೆಡಿಸಿಕೊಂಡೆ, ಗೆಳೆಯರ ತಲೆ ತಿಂದೆ, ಕೊನೆಗೆ ಹೆಸರೇ ಬೇಡ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಅದೇ ಹೆಸರನ್ನಿಟ್ಟೆ. ನಿಮ್ಮ ಬದುಕಿನ ಅವಿಸ್ಮರಣೀಯ ಅನುಭವ ಒಂದನ್ನು ಹಂಚ್ಕೋತೀರ? ನಾನು PUC ಫೇಲ್ ಆಗಿ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಆರ್ಟ್ಸ್ ತಗೊಂಡಿದ್ದೆ ಪರೀಕ್ಷೆ. PUC ಸೆಕೆಂಡ್ ಇಯರ್ ಆರ್ಟ್ಸಲ್ಲಿ ಫೇಲ್ ಆಗಿ ಇಂಗ್ಲೀಷಿಗೆ 16 ಮಾರ್ಕ್ಸ್ ತೊಗೊಂಡು ಮನೆಗೆ ಬಂದೆ. ಸೊ ನನ್ನ ಲೈಫ್ ಮುಗಿದೋಯ್ತು ಅಂದ್ಕೊಂಡೆ. ಬಟ್ ನನ್ನ ಗೆಳೆಯ ದಿವಾಕರ ಅಂತ ಅವರು ನನಗೆ ಬಂದು, ಇಲ್ಲ ನೀನು ಏನು ಬೇಕಾದ್ರೂ ಮಾಡಬಲ್ಲೆ ಅಂದ್ಬಿಟ್ಟು ಆಮೇಲೆ ನನಗೆ ಡಿಪ್ಲೊಮಾ ಸಿವಿಲ್ ಸಿರ್ಸಿಯಲ್ಲಿದೆ, ಆರ್ ಎನ್ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜ್, ಅಲ್ಲಿ ಸೇರಿದ್ವಿ ನಾವು. ಕೊಡ್ಲಿಕ್ಕೆ ದುಡ್ಡಿಲ್ಲಾಗಿತ್ತು, ಅಣ್ಣ ಸಾಲ ಮಾಡ್ದ, ಸೇರ್ಕೊಂಡ್ವಿ. ಅಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ನಾನು. ಆಮೇಲೆ ಒನ್ ಟೈಮು ನಾನು ಇಂಗ್ಲೀಷಿಗೆ 16 ಮಾರ್ಕ್ಸ್ ತೊಗೊಂಡು ಲಂಡನ್ನಿಗೆ ಹೋದೆ, ನನ್ನ ಸಿವಿಲ್ ಇಂಜಿನಿಯರ್ ಪೋಸ್ಟಲ್ಲೇ.
ಅದು ನನಗೆ ಮರೆಯಲಾಗದೇ ಇದ್ದಿದ್ದು. ಇಂಗ್ಲೀಷಲ್ಲಿ ಫೇಲ್ ಹಾಕ್ಕೊಂಡು ನಾನು ಇಂಗ್ಲೆಂಡಲ್ಲಿ 1 ವರ್ಷ ಇದ್ದೆ. ನಂಗೆ ತುಂಬ ಖುಷಿ ಕೊಟ್ಟಿದ್ದು. ನನ್ನ ಗೆಳೆಯನ ಒಂದು ಘಟನೆ ನೆನಪಾಗ್ತಾ ಇದೆ. ಡಾಕ್ಟರ್ ವೆಂಕಟೇಶ್ ಅಂತ ನನ್ನ ಜೊತೆ ಓದ್ದವನು, ಪ್ರತಿಭಾಶಾಲಿ, ಆದರೆ ಸರ್ಜರಿಲಿ ಫೇಲ್ ಆಗೋದ. ನಾವು ಯಾರೂ ನಿರೀಕ್ಷೆ ಮಾಡದೇ ಇರುವಂಥ ಘಟನೆ, ಆದರೆ ಕೊನೆಗೆ ಸರ್ಜರಿಯನ್ನು ಮಾಡಿ MS ಸರ್ಜರಿ ಮಾಡಿಕೊಂಡು ಆಮೇಲೆ ಯೂರಾಲಜಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಇವತ್ತು ಇಂಗ್ಲೆಂಡಲ್ಲಿದ್ದಾನೆ. ಹಾಗಾಗಿ ಕೆಲವು ಸಲ ಈ ಘಟನೆಗಳು ನಡೆಯುತ್ತಲ್ಲ, ಕುಗ್ಗದೆ ಮುನ್ನುಗ್ಗುವ ಒಂದು ಉತ್ಸಾಹವನ್ನು ಆ ಘಟನೆಗಳು ತುಂಬುತ್ತಲ್ಲ ನಮ್ಮನೇಲಿ. ಒಂದು ಸಲ ರಬ್ಬರ್ ಬ್ಯಾಂಡನ್ನು ಎಳೆದು ಬಿಟ್ಟರೆ ಅಷ್ಟೇ ವೇಗವಾಗಿ ಮುನ್ನುಗ್ಗುತ್ತಲ್ಲ, ಅಂತಹ ಒಂದು ಚಾಲನ ಶಕ್ತಿಯನ್ನು ಕೊಡುತ್ತೆ ಒಂದು ಸಣ್ಣ ಸೋಲು. ಅದನ್ನು ಉಪಯೋಗಿಸ್ಕೊಂಡು ಬೆಳೆಯೋದರಲ್ಲಿ ಇದೆಯಲ್ಲ, ಅದರಲ್ಲಿ ನಿಮ್ಮ ದೊಡ್ಡತನ ಇದೆ. ಖಂಡಿತ. ತುಂಬ ಸಂತೋಷ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. 11 ಚಂಪಾ ನಾಟಕಗಳು, ಚಂದ್ರಶೇಖರ ಪಾಟೀಲ ಇದನ್ನು ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬೆಂಗಳೂರು ನಗರದಲ್ಲಿ ಪಡೆದ ವಾಹನ ಚಾಲನ ಪರವಾನಗಿಯ ಅನ್ವಯ ಪ್ರದೇಶ ಮಿತಿ ಏನು? ಬೆಂಗಳೂರಲ್ಲಿ ಒಂದು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿದ್ದೀರಾ, ಅದರ ವ್ಯಾಪ್ತಿ ಏನು? ಆಯ್ಕೆಗಳು: ಬೆಂಗಳೂರು ಮಾತ್ರ, ಭಾರತ ಮಾತ್ರ, ಕರ್ನಾಟಕ ಮಾತ್ರ, ವಿಶ್ವದ ಎಲ್ಲ ಕಡೆ ಉಪಯೋಗಿಸಬಹುದು. ಪ್ರಕಾಶ್ ಹೆಗಡೆ, ಅನಂತರ ಕಾವ್ಯಶ್ರೀ. ಭಾರತ ಮಾತ್ರ. ಭಾರತ ಮಾತ್ರ. ಕಾವ್ಯಶ್ರೀ? ಭಾರತ ಮಾತ್ರ. ಭಾರತ ಮಾತ್ರ. ಉತ್ತರವನ್ನು ನೋಡೋಣ. ಭಾರತ ಮಾತ್ರ ಉತ್ತರ ಸರಿಯಾಗಿದೆ. ಪ್ರಕಾಶ್ ಹೆಗಡೆ ಅವರಿಗೆ ಚಂಪಾ ಅವರ ನಾಟಕಗಳ ಈ ಕೃತಿಯನ್ನು ಕೊಟ್ಟಿದ್ದೇನೆ. ಕಾವ್ಯಶ್ರೀಯವರೇ, ತಾವು ಹುಟ್ಟಿ ಬೆಳೆದದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮನಮನೆ ಅನ್ನೋ ಸ್ಥಳದಲ್ಲಿ. ಏನಿದು ಮನಮನೆ? ಹೇಗೆ ಬಂತು ಆ ಹೆಸರು? ಮನಮನೆ ಅಂತ ಹೇಳೋದು ನಮ್ಮ ಊರಿನ ಹೆಸರು. ಅದಕ್ಕೆ ಸುಮಾರು ಬೇರೆ ಬೇರೆ ಕಥೆಗಳನ್ನ ಸರ್ ಹೇಳ್ತಾರೆ. ಈ ಹಿಂದೆ ಒಬ್ಬ ಪಾಳೆಗಾರ ಇದ್ದ. ಆ ಪಾಳೆಗಾರನ ದೆಸೆಯಿಂದಾಗಿ ಅದು ಸ್ವಲ್ಪ ದುರಂತ ಅಂತ ಅನಿಸುತ್ತೆ, ಯಮನ ಮನೆ ಅಂತ ಹೆಸರಾಗಿತ್ತು. ಅದು ಕೊನೆಗೆ ಅದು ಅಪಭ್ರಂಶ ಆಗಿ ಮತ್ತು ಅಥವಾ ಅದು ಹೆಸರು ಆಭಾಸ ಅಂತ ಅನಿಸಿರ್ಬೋದು. ಹಾಗಾಗಿ ಅದು ಮನಮನೆ ಅಂತ ಹೇಳಿ ಹೆಸರು ರೂಢಿಗೆ ಬಂತು. ಓಹೋ, ಯಮನ ಮನೆ ಮನಮನೆಯಾಗಿದೆ ಈಗ. ಹಾಂ ಸರ್. ಅಂದರೆ ಪಾಳೆಗಾರನ ಕಥೆ ನಿಜಕ್ಕೂ ಬಹಳ ದುರಂತವೇ ಆಗಿತ್ತು. ಆ ದುರಂತವನ್ನು ಜನರು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡದೇ ಇರೋ ಕಾರಣದಿಂದಾಗಿ ಆ ಹೆಸರನ್ನು ತೆಗೆದು ಮನಮನೆ ಅಂತ ಹೇಳುವಂಥ ಹೆಸರನ್ನು ಇಟ್ಕೊಂಡ್ರು. ತುಂಬ ಸಂತೋಷ. ಕಾವ್ಯಶ್ರೀಯವರೇ, ತಾವು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಈಗಾಗಲೇ ಉಪನ್ಯಾಸಕ ಹುದ್ದೆಯನ್ನು ಗಳಿಸೋದಕ್ಕೆ ಏನೋ ಒಂದು ಮೂಲಭೂತ ಅರ್ಹತೆ ಬೇಕು, ಅದನ್ನು ಗಳಿಸಿದ್ದೀರಾ. ಉಪನ್ಯಾಸಕರಾಗಿ ಮುಂದುವರಿಯೋ ಆಸೆ ಇದೆಯಾ? ಈಗಾಗಲೇ ತಾವು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇದರಲ್ಲಿ ಮುಂದುವರಿಯೋ ಆಸೆ ಇದೆಯಾ? ಇದ್ದರೆ ಯಾಕೆ? ಹಾಂ ಸರ್. ಈಗ ನಾನು ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಂದನೂ ನನಗೆ ಚಿಕ್ಕಂದಿನಿಂದನೂ ಕೂಡ ನಾನು ಶಿಕ್ಷಕಿ ಆಗಬೇಕು ಅಂತ ಹೇಳುವಂತಹ ಆಸೆ ಇತ್ತು. ಅದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅಂತ ಹೇಳೋ ಆಸೆ. ಆಮೇಲೆ ಅದು ನಾನು ಜಾಸ್ತಿ ಎಜುಕೇಷನ್ ಮಾಡ್ತಾ ಹೋದಾಗೆ ಮನೆಯವರ ಒತ್ತಾಸೆಯಿಂದ ನಾನು ಎಜುಕೇಷನನ್ನು ಮುಂದುವರಿಸಿದೆ. ನಮ್ಮೂರಿನಲ್ಲಿ ನಾನು ಸ್ನಾತಕೋತ್ತರ ಪದವಿ ಪಡೆದಂತಹ ಎರಡನೇ ಹೆಣ್ಣುಮಗಳು ನಾನು. ಈ ಹಿಂದೆ ಯಾರೂ ಕೂಡ ಪಡೆದಿರಲಿಲ್ಲ. ಮತ್ತು ಉಪನ್ಯಾಸಕ ವೃತ್ತಿಗೆ ಇರುವಂತಹ ಹಲವು ಸಾಧ್ಯತೆಗಳು ಏನಿದ್ದಾವೆ, ಅವು ನನ್ನನ್ನು ಇದೇ ಉದ್ಯೋಗವನ್ನು ಆರಿಸ್ಕೋಬೇಕು ಅಂಥೇಳಿ ಒತ್ತಾಯಿಸ್ತು. ನಮ್ಮಲ್ಲಿ ಸಾಮಾನ್ಯವಾಗಿ ಏನಿದೆ ಅಂತಂದರೆ SLC ನಂತರ ಒಳ್ಳೆಯ ಅಂಕಗಳು ಬಂತು ಅಂದರೆ ಒಂದೋ ಮೆಡಿಕಲ್ ಹೋಗ್ತಾರೆ, ಇಲ್ಲ ಅಂತಂದರೆ ಇಂಜಿನಿಯರಿಂಗ್ ಹೋಗ್ತಾರೆ. ನಾನು ಸಾಹಿತ್ಯ ಮತ್ತು ಈ ಮಾನವಿಕ ಶಾಸ್ತ್ರಗಳು ಏನಿದ್ದಾವೆ ಅವುಗಳ ಮೇಲಿನಂತಹ ಅತೀವವಾದ ಆಸಕ್ತಿಯಿಂದಾಗಿ ತುಂಬ ಇಷ್ಟಪಟ್ಟು ಆರ್ಟ್ಸನ್ನು ತಗೊಂಡೆ. ಅದರಲ್ಲೇ ಪದವಿ ಮಾಡಿದೆ. ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡೆ. ಮತ್ತು ನನಗೆ ಅನಿಸೋದೇನು ಅಂತಂದರೆ, ಈಗ ಇರುವಂತಹ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಸಂಬಂಧ ಏನಿದೆ ಅದು ತುಂಬ ಯಾಂತ್ರಿಕ ಆಗಿದೆ ಅಂಥೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಮತ್ತು ಈಗ ಶಿಕ್ಷಣ ಕೊಡುವಂತಹ ಪದ್ಧತಿ ಏನಿದೆ ಅದು ಕೂಡ ತುಂಬ ಏಜ್ ಓಲ್ಡ್ ಆಗಿರುವಂತಹ ಪದ್ಧತಿ. ಹಾಗಾಗಿ ಶಿಕ್ಷಕ ಮತ್ತು
ವಿದ್ಯಾರ್ಥಿಯ ನಡುವಿನ ಸಂಬಂಧಗಳು ಏನಿದ್ದಾವೆ ಅವು ಮತ್ತು ಹತ್ತಿರ ಆಗಬೇಕು. ಹೊಸ ಹೊಸ ವಿಧಾನಗಳಿಂದ ಶಿಕ್ಷಣವನ್ನು ನಾವು ಅವರಿಗೆ ಕೊಡಬೇಕು. ಹಾಗಾಗಿ ಮತ್ತು ಇನ್ನೂ ಒಂದು ನಾನು ಹೇಳಬೇಕಾಗಿದ್ದು ಅಂತಂದರೆ, ಮಾನವಿಕ ಶಾಸ್ತ್ರಗಳ ಕಡೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಅದು ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಒಂದು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋಗ್ತಾರೆ ಅಥವಾ ಇನ್ಯಾವುದೋ ಒಂದು ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾರೆ. ಹಾಗಾಗಿ ನಮ್ಮ ಮಾನವಿಕ ಶಾಸ್ತ್ರಗಳು ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದರ ಮೂಲಕ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮಂತಹ ಉಪನ್ಯಾಸಕರ ಪಾತ್ರ ತುಂಬ ಇದೆ ಅಂತ ಹೇಳಿ ನಾನು ಅಂದ್ಕೋತೀನಿ. ನಿಜ ಕಾವ್ಯಶ್ರೀ, ನಮ್ಮಲ್ಲಿ ಒಂದು ಮಾತು ಇದೆ, ಉಪಾಧ್ಯಾಯ ವೈದ್ಯಾಶ್ಚ ಕಾರ್ಯಾಂತೆ ನಿಷ್ಪ್ರಯೋಜಕಾ ಅಂತ. ಕೆಲಸ ಆಗೋವರೆಗೂ ಅಧ್ಯಾಪಕರು ಬೇಕು, ವೈದ್ಯರು ಬೇಕು. ಕೆಲಸ ಮುಗಿದ ಮೇಲೆ ಅವ್ರು ಯಾರೂ ಬೇಕಿಲ್ಲ ನಮಗೆ. ಆದ್ದರಿಂದ ಈ ಮನೋಭೂಮಿಕೆಯನ್ನು ಮೊದಲೇ ನಾವು ಸಿದ್ಧಪಡಿಸ್ಕೋಬೇಕು. ಯಾವುದೇ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಾರ್ದು. ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳಿ ಉಪಾಧ್ಯಾಯರಿಗೆ ಪ್ರಾಮಾಣಿಕವಾಗಿ ಮನಃಪೂರ್ವಕವಾಗಿ ಪಾಠ ಹೇಳಬೇಕು, ನಾನೇನು ನಿರೀಕ್ಷೆ ಮಾಡಲ್ಲ ಅನ್ನೋ ಮನೋಭಾವದಿಂದ ನಿಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಯಿತು ಅಂದರೆ ತುಂಬ ಖುಷಿಯನ್ನು ಕೊಡುತ್ತೆ, ಬಹಳ ಆನಂದ ಉಂಟಾಗುತ್ತೆ. ಯಶಸ್ಸು ಸಿಗಲಿ ತಮಗೆ ಅಂತ ಆಶಿಸ್ತಾ ಇದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ರಾಯಲಸೀಮಾ, ಕುಂ ವೀರಭದ್ರಪ್ಪ ಬರೆದಿರುವಂಥ ಪುಸ್ತಕ. ನಾವು ಕೇಳುವ ಪ್ರಶ್ನೆ, ಈ ಚಿತ್ರದಲ್ಲಿರುವ ಸಂಗೀತಗಾರರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಟಿ.ಕೆ. ಸುಬ್ರಹ್ಮಣ್ಯ ಶಾಸ್ತ್ರಿ, ಎ. ರಾಮಲಿಂಗಪ್ಪ, ಸಿ.ಎಂ. ಮಧುರಾನಾಥ್, ಎಚ್.ಪಿ. ರಾಮಾಚಾರ್. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡಬಹುದು ಖಂಡಿತ. ಕಾವ್ಯಶ್ರೀ ಬಜರ್ ಒತ್ತಬೇಕಮ್ಮ, ಬಜರ್ ಪ್ರಕಾಶ್ ಅವರೇ ತಾವು ಬಜರ್ ನೆಗೆಟಿವ್ ಇದೆಯಾ? ನೆಗೆಟಿವ್ ಇಲ್ಲ, ನೆಗೆಟಿವ್ ಏನು ಕೊಡೋಲ್ಲ, ಋಣಾಂಕ ಕೊಟ್ಟು ಪುಸ್ತಕ ವಾಪಸ್ ತಗೊಳ್ಳಲ್ಲ. ಹೇಳಿ ಕಾವ್ಯಶ್ರೀ. ಊಹೆ ಮಾಡ್ಬೋದಷ್ಟೇ. ಹೇಳಿ. ಟಿ.ಕೆ. ಸುಬ್ರಹ್ಮಣ್ಯ ಶಾಸ್ತ್ರಿ. ಆಯ್ಕೆ 1 ಟಿ.ಕೆ. ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್. ಎಚ್.ಪಿ. ರಾಮಾಚಾರ್. 4. ಹೌದಾ? ಉತ್ತರವನ್ನು ನೋಡೋಣ. ಆದರೆ ಎ. ರಾಮಲಿಂಗಪ್ಪ ಅನ್ನೋದು ಸರಿಯಾದ ಉತ್ತರ. ಪ್ರಕಾಶ್, ಈ ಇಟ್ಟಿಗೆ ಸಿಮೆಂಟ್ ನೀವೇನು ಮನೆಗಳನ್ನು ಕಟ್ತಾ ಹೋಗ್ತಾ ಇದ್ದೀರಾ, ಹಾಗೆಯೇ ಗೆಳೆಯರ ಬಹುದೊಡ್ಡ ತಂಡವನ್ನು ಕಟ್ತಾ ಹೋಗ್ತಾ ಇದ್ದೀರಾ. ಅಂತರ್ಜಾಲ ತಾಣದಲ್ಲಿ ಹೋಯಿತು ಅಂತ ಹೇಳ್ತಂದರೆ, ಕನ್ನಡದ ಜನಪ್ರಿಯ ಅಂತರ್ಜಾಲ ತಾಣಗಳ ಒಂದು ಪಟ್ಟಿಯನ್ನು ಮಾಡೋಕ್ಕೆ ಹೋಯಿತು ಅಂದರೆ, ಮೊದಲ 5 ಪಟ್ಟಿಗಳಲ್ಲಿ, ಮೊದಲ 5 ಸ್ಥಾನಗಳಲ್ಲಿ ಒಂದು ಸ್ಥಾನ ನಿಮ್ಮ ತಾಣಕ್ಕಂತೂ ಖಂಡಿತ ಸಿಗುತ್ತೆ. ನೋಡ್ತಾ ಇರ್ತೇನೆ, ನಿಮ್ಮ ಬರಹಗಳನ್ನು ಗಮನಿಸ್ತಾ ಇರ್ತೇನೆ, ಚಿತ್ರಗಳನ್ನು ನೋಡ್ತಾ ಇರ್ತೇನೆ, ಬಹಳ ಖುಷಿಯನ್ನು ಕೊಡುತ್ತೆ. ಈಗ ನಮಗಾಗಿ ಏನಾದರೂ ನಿಮ್ಮ ಬರಹವನ್ನು ಓದಿ ಹೇಳ್ತೀರಾ ಅಥವಾ ಮತ್ತೊಂದು ಅದ್ಭುತ ಘಟನೆ ಹಂಚ್ಕೋತೀರಾ? ಒಂದು ಘಟನೆಯನ್ನು ಹೇಳ್ತೇನೆ. ಹೇಳಿ ಸರ್. ಇತ್ತೀಚೆಗೆ ನಾನೊಬ್ಬ ಒಂದು ಮನೆ ಕಟ್ಟಿದೆ. ಮನೆ ಕಟ್ಟೋ ಜಾಗದಿಂದ ಒಂದು ಕಡೆಯಿಂದ ನಾವು ಅಲ್ಲಿ ಸದ್ಯದಲ್ಲಿ ಒಂದು ಬೇಕರಿ ಗೀಕರಿ ಎಲ್ಲ ಇರುತ್ತಲ್ಲ, ಸಣ್ಣ ಗೂಡಂಗಿ. ನಾವು ಯಾವಾಗ ಮನೆ ಕಟ್ಟೋದು ಬೆಂಗಳೂರು ನಗರದ ಹೊರವಲಯದಲ್ಲಿ ಕಟ್ತೇವೆ. ಅಲ್ಲಿ ಒಂದು ಬೇಕರಿ ಇತ್ತು. ಬೇಕರಿಯಿಂದ ನಾವು ಸ್ವಲ್ಪ ಟೀ ಕುಡ್ಕೊಂಡು ಬರ್ತಾ ಇದ್ದೆ. ಒಂದು ಮುದುಕಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ಲು. ಬಾರೋ ಇಲ್ಲಿ ಅಂತ ಕರೆದು ನಾನು ಹೋದೆ. ಮೋಸ್ಟ್ಲಿ ಬೇಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ₹1 ಕಾಯಿನ್ ಹಾಕಿದೆ. ₹1 ಬೇಡ, ₹5 ಹಾಕು, ₹1 ಏನು ಸಿಗುತ್ತಪ್ಪ ಅಂತ ಕೇಳಿದೆ. ನಂಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಈ ಬೇಡ ಹೆಂಗಸಿಗೆ, ಬೇಡುವಂಥ ಇವರಿಗೆ ಇಷ್ಟೆಲ್ಲ ಸೊಕ್ಕಿದೆಯಲ್ಲ ಅಂತಂದ್ಬಿಟ್ಟು. ಆದರೂ ನೋಡಿದೆ ₹5 ಕಾಯಿನ್ ಇತ್ತು, ₹5 ಕಾಯಿನ್ ಹಾಕಿ ಬಂದೆ. ನನಗೆ ಆಶ್ಚರ್ಯ ಆಯಿತು, ಇದೇನು ಇಷ್ಟು ಅಧಿಕಾರಯುತವಾಗಿ ಮಾತಾಡ್ತಾಳೆ, ಹೀಗೆ ತುಂಬ ವಿಚಿತ್ರವಾಗಿದೆ ಅಂತ. ಅಲ್ಲಿ ಬಿಲ್ಡಿಂಗಿಗೆ ಬಂದು ಕೇಳಿದಾಗ ನಾನು ಮೇಸ್ತ್ರಿ ಅಲ್ಲ ಅಂತ ಹೇಳಿದ್ರು. ಅಲ್ಲೊಂದು ವಿಚಿತ್ರ ಹೆಂಗೆ ಮುದುಕಿ ಕೂತ್ಕೊಂಡಿದ್ದಾಳೆ, ಸ್ವಲ್ಪ ಸೊಕ್ಕಿಂದ ಮಾತಾಡ್ತಾಳೆ. ಬಟ್ ತನ್ನ ಊಟಕ್ಕೆ ಬೇಕಾಗುವಷ್ಟು ಬೇಡ್ಕೊಂಡು ಉಳಿದಿದ್ದನ್ನು ಮತ್ತು ಅವ್ರು ಕೇಳಲ್ಲ, ಯಾರ ಹತ್ರ ಬೇಡಿಕೆ ಭಿಕ್ಷೆ ಬೇಡಲ್ಲ. ಹಾಗೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು, ಅವಳಿಗೆ 2 ಜನ ಮಕ್ಕಳಿದ್ದಾರೆ. ಮಕ್ಕಳು ಮನೆಯಿಂದ ಮದುವೆ ಆದಮೇಲೆ ಹೊರಗಡೆ ಕಳಿಸಿದ್ದಾರೆ. ಅವರು ಮಕ್ಕಳನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ಲು ಆ ತಾಯಿ, ಆ ಅಜ್ಜಿ. ಮನೆ ಗಂಡ ಚಟ ಮಾಡ್ತಿದ್ದ, ಆಮೇಲೆ ಇವಳು ತರಕಾರಿ ಅಂಗಡಿ ಇಟ್ಕೊಂಡು ಮಕ್ಕಳನ್ನೆಲ್ಲ ಬೆಳೆಸ್ತು, ಇದು ಮಾಡ್ತು. ಸೊಸೆ ಬಂದಮೇಲೆ ಏನೋ ಅವರಿಗೆ ತಾತ್ವಿಕವಾಗಿ ಏನೋ ಡಿಫ್ರೆನ್ಸ್ ಆಗಿ ಹೊರಗಡೆ ಹಾಕ್ತಿದ್ರು. ಈ ಕಥೆ ಎಲ್ಲ ಕೇಳಿದ್ಮೇಲೆ ನನಗೆ ಅವಳಿಗೆ ನಮ್ಮ ಬಿಲ್ಡಿಂಗ್ ನಾವು ವರ್ಕರ್ಸಿಗೆ ಶೆಡ್ ಕಟ್ತೀನಿ, ಅಲ್ಲಿ ವಾಚ್ಮೆನ್ ಶೆಡ್ ಅಂತ ಕಟ್ತೀನಿ. ಆ ಶೆಡ್ಡಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಟ್ಕೊಟ್ರೆ ಇರ್ತಾಳಲ್ಲ ಅಜ್ಜಿ ಅಂತಂದ್ಬಿಟ್ಟು ನಾನು ಕೇಳಿದೆ. ಅವ್ರು ಬರಲಿಲ್ಲ. ನಾನು ಅಲ್ಲೇ ಇರ್ತೀನಿ ಅಂತಂದ್ಬಿಟ್ಟು ಅಲ್ಲೇ ಉಳಿದ್ವಿ. ಡೈಲಿ ನಾನು ಟೀ ಕುಡ್ಕೊಂಡು ಬರೋದು, ವಾಪಸ್ ಬರೋದು. ಹಿಂಗೆ ಟೈಮಲ್ಲಿ ಕೆಲವು ದಿನ ಕರೀತಿದ್ಲು, ಕೆಲವು ದಿನ ಕರೆಯಲ್ಲ. ಕೇಳಿದಾಗ ₹5 ಕೇಳ್ತಿದ್ಲು, ಕೊಡ್ತಿದ್ದೆ, ಇದು ಮಾಡ್ತಿದ್ದೆ. ಹೀಗೆ ಸಲಿಗೆ ಬೆಳೆದೈತೆ. ಅವಳ ಹತ್ರ ಮಾತಾಡೋದು ನಂಗೆ ತುಂಬ ಖುಷಿಯಾಗೋಯ್ತು. ಅಂದರೆ ಬದುಕಿನ ಇದನ್ನು ತುಂಬ ಚೆನ್ನಾಗಿ
ಹೇಳ್ತಾಯಿದ್ರು. ಮೋಸ್ಟ್ಲಿ ಹೆಚ್ಚಿಗೆ ಓದಿರ್ಲಿಕ್ಕಿಲ್ಲ, ಬದುಕನ್ನು ಚೆನ್ನಾಗಿ ಅರ್ಥಕೊಂಡಿದ್ದು ಅನ್ಸುತ್ತೆ. ಅಷ್ಟು ಕಹಿ ಅನುಭವಕ್ಕಿಂತ ಇನ್ನೇನು ಬೇಕು. ಮಳೆಗೆ ಸೂರಿಲ್ಲ, ಏನಿಲ್ಲ, ಮತ್ತು ಒಂದು ಕಂಬಳಿ ಇತ್ತು, ಒಂದು 2-3 ಇದೇ ಥರ ಇತ್ತು, ಯಾರೋ ಕೊಟ್ಟಿದ್ದು, ಹೀಗಿತ್ತು, ಬದುಕೊಂಡಲ್ಲೇ ಇದ್ದು. ಒಂದು ದಿವಸ ಹೀಗೆ ನಾನು ಕೇಳಿದೆ, ನೋಡು ನಿನ್ನ ಮಕ್ಕಳು ನಿನ್ನಿಂದ ದೂರ ಆಗಿದ್ದಾರೆ, ಮನೇನೂ ಇಲ್ಲ, ಮಠನೂ ಇಲ್ಲ, ಏನಿಲ್ಲ ನಿನಗೀಗ, ನಿನಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನಿಸಿಲ್ವಾ ಅಂತ ಕೇಳಿದೆ. ಆಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಲು. ನೋಡಪ್ಪ, ನನಗೆ ಬೇಕು ಅಂತ ಈ ಹುಟ್ಟು ನಂಗೆ ಸಿಕ್ಕಿದ್ಯಾ? ಸಿಕ್ಕಿಲ್ಲ. ನಾನು ಗಂಡಾಗಿ ಹುಟ್ಟಬೇಕು ಅಥವಾ ಹೆಣ್ಣಾಗಿ ಹುಟ್ಟಬೇಕು ಅಂತ ನಾನು ಬಂದ ಇಲ್ಲಿ ಇಲ್ಲ. ನನ್ನ ಹುಟ್ಟು ನನ್ನ ಕೈಲಿಲ್ಲ. ಈ ಬದುಕು ನನಗೆ ಬೇಕಿತ್ತ? ಮಕ್ಕಳಿಂದ ಚೀತು ಉಣಿಸ್ಕೊಂಡು, ಸೊಸೆಯಿಂದ ಚೀತು ಉಣಿಸ್ಕೊಂಡು ನಾನು ಇಲ್ಲಿ ಬೀದಿ ಪಾಲಾಗಿ ಬಿದ್ದಿದ್ದೀನಿ. ಈ ಬದುಕು ನನಗೆ ಬೇಕಾಗಿದ್ದ ಇದು? ಇಲ್ಲ. ಹುಟ್ಟು ನಂದಲ್ಲ, ಈ ಬದುಕು ನಂದಲ್ಲ. ಸಾವಿನ ಬಗ್ಗೆ ನನಗೆ ಯಾವ ಅಧಿಕಾರ ಇದೆ? ಆ ಭಗವಂತ ಯಾವ ಥರ ಸಾವು ಕೊಡ್ತಾನೋ ನಾನು ಆ ಥರ ಸಾಯ್ತೀನಿ. ಎಷ್ಟು ಹೆಚ್ಚು ಅಂದರೆ ಏನಾಗ್ಬೋದು? ಒಂದಷ್ಟು ನೋವಾಗ್ಬೋದು, ಸಂಕಟ ಆಗ್ಬೋದು, ಎಲ್ಲರೂ ಅನುಭವಿಸ್ತಿರ್ತಾರೆ. ನಾನು ಇಲ್ಲೇ ಸಾಯ್ತೀನಿ, ಇಲ್ಲೇ ಇಲ್ಲೇ ನನ್ನ ಜೀವನ ಕೊನೆ ಆಗಬೇಕು. ಅಂದರೆ ಏನಾಯಿತು ನಾನು ಇದನ್ನು ಎದುರಿಸ್ಬೇಕು. ಹಾಗೆ ಒಂದು ಸ್ವಲ್ಪ ದಿವಸಕ್ಕೆ ಅವಳ ಅಜ್ಜಿ ಕಾಣಲಿಲ್ಲ, ಮೋಸ್ಟ್ಲಿ ತೀರ್ಕೊಂಡೇನು. ಈ ಆತ್ಮಹತ್ಯೆ ಮಾಡ್ಕೋಬಾರ್ದಲ್ಲ, ಅದ್ರ ಬಗ್ಗೆ ಇದು ತುಂಬ ನನಗೆ ಇದಾಗಿದ್ದು. ಎದುರಿಸ್ಬೇಕು, ನಿಜಕ್ಕೂ. ಹೌದು, ಬದುಕನ್ನು ಎದುರಿಸ್ಬೇಕು. ಸಿಕ್ಕಿದ್ದು ಬದುಕಿದೆಯಲ್ಲ, ಇದು ತುಂಬ ಅಮೂಲ್ಯವಾಗಿ ನಮಗೆ ಸಿಕ್ಕಿದ್ದು. ನಾನು ಕೂಡ ಈ ಕ್ಷಣದಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತೇನೆ. ಇದು ನಂಗೆ ತುಂಬ ಇಷ್ಟ ಆಗಿದ್ದಂಥ ಒಂದು ಇದು ಬೇಜಾರು ಸಂಗತಿ ಆ ಅಜ್ಜಿದು, ಬಟ್ ನನಗೆ ತುಂಬ ಇದಾಗಿದೆ. ಬಹಳ ಸೊಗಸಾದ ಮನಮಿಡಿಯುವಂತಹ ಒಂದು ನಿಮ್ಮ ಬದುಕಿನ ಒಂದು ಘಟನೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸದ್ಯಕ್ಕೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗಳನ್ನು ನೋಡೋಣ. 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳು ಈಗ ಬಂತು, ಕುಟಿಲ ನೀತಿ, ಹೋಳಿಗೆ ಮಾಡಲು ಬೇಕಾದ ನಾದಿದ ಹಿಟ್ಟು, ಮದುವೆಯಾಗದೆ ಹುಟ್ಟಿದ ಮಗ. ಆಗಲೇ ಬಜರ್ ಒತ್ತಿದ್ದಾರೆ ಪ್ರಕಾಶ್ ಹೆಗಡೆ. ಒಂದು ಉತ್ತರ, ಚಾಣಕ್ಯ ನೀತಿ. ಉತ್ತರವನ್ನು ನೋಡೋಣ. ಚಾಣಕ್ಯ ನೀತಿ ಉತ್ತರ ಸರಿಯಾಗಿದೆ. ಟಿಪ್ಪು ಖಡ್ಗದ ನ್ಯಾನೋ ಕಾರ್ಬನ್, ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಕಾವ್ಯಶ್ರೀ, ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನು ನಾದುತ್ತಾರೆ, ಅದಕ್ಕೆ ಏನು ಹೇಳ್ತಾರೆ ಅಂತ. ಮಧ್ಯದ ಅಕ್ಷರ ಣ. ಕಣಕ ನೋಡೋಣ. ಕಣಕ ಉತ್ತರ ಸರಿಯಾಗಿದೆ. ಆನಾ ಕೃಷ್ಣರಾಯರು ಬರೆದಂಥ ಸಂಧ್ಯಾರಾಗ ಎನ್ನುವ ಕಾದಂಬರಿ ಕೊಟ್ಟಿದ್ದೇನೆ. 3 ಉತ್ತರ. ಮದುವೆಯಾಗದೆ ಹುಟ್ಟಿದ ಮಗ. ಕರ್ಣನಿಗೆ ಪದೇ 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 ಈ ಶಬ್ದವನ್ನು ಪ್ರಯೋಗಿಸ್ತಾರೆ. ಯಾವುದೇ ಮಹಾಭಾರತದ ಕೃತಿಯನ್ನು ತಗೊಂಡು ನೀವು ಓದಿದ್ರೆ ಕರ್ಣನಿಗೆ ಪ್ರಯೋಗವಾಗುವಂಥ ವಿಶಿಷ್ಟವಾದ ಶಬ್ದ. ಮಧ್ಯದ ಅಕ್ಷರ ನೀ. ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡೋಣ. ಕಾನೀನ ಅಂತ ಹೇಳ್ತೇವೆ. ಮದುವೆಯಾಗದೆ ಹುಟ್ಟಿದ ಮಗುವನ್ನು ಈ ರೀತಿ ಕರೀತಾರೆ. ಕಾವ್ಯಶ್ರೀಯವರೇ ಅನೇಕ ಕವನಗಳನ್ನು, ಕಥೆಗಳನ್ನು ಬರಿತಾ ಬಂದಿದ್ದೀರಿ. ಅನೇಕ ಬಹುಮಾನಗಳು ಬಂದಿದೆ, ಅದು ಬಹಳ ಖುಷಿಯನ್ನು ಕೊಡುವಂಥದ್ದು. ಕಾಲೇಜಿನ ಮಟ್ಟದಲ್ಲಿ ಪಡೆಯುವ ಬಹುಮಾನಗಳು ಅದು ಬೇರೆ, ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಸಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದೀರಾ. ನಮಗಾಗಿ ಕವನವನ್ನು ಓದ್ತೀರಾ ಅಥವಾ ತಮ್ಮ ಕಥೆಯ ಯಾವುದಾದ್ರೂ ಭಾಗ ಓದ್ತೀರಾ? ಕವನ ಓದ್ತೇನೆ. ಕವನ ದಯವಿಟ್ಟು ಓದಿ. ಕವನದ ಹೆಸರು ಮಾತಿಗೊಲ್ಲದ ರಂಗೋಲಿ ಮಾಸಿ ಹೋಗುವ ಮುನ್ನ. ಬೀದಿ ಕೊನೆ ಮನೆ ಸುತ್ತ ನನ್ನ ಬೆವರು ಬೆರೆಸಿದ ಘಮ ಮೂಗಿಗಡರುತ್ತಲೂ ಹೆಬ್ಬಾಗಿಲ ಮುಂದಣ ರಂಗವಲ್ಲಿ ಜಿಗಿವ ಜಿಂಕೆಯಾಗುತ್ತದೆ ಬೆನ್ನ ಬೇತಾಳವಾಗಿ ಕತೆಗೆ ಕಿವಿಯಾಗುವಂತೆ ಗೋಗರೆಯುತ್ತದೆ. ಚುಕ್ಕಿಯೊಂದು 2 4 8 18 ಎಳೆಯೊಡೆದು ಬಳ್ಳಿ ಚಪ್ಪರವಾಗಿ ಮೊಗ್ಗು ಹೂವಾಗಿ ಮೈದುಂಬಿಕೊಂಡಿದ್ದಕ್ಕೆ ಬೇರೆಯವರೇಕೆ? ನಾನೇ ಸಾಕ್ಷಿ ಹೇಳುತ್ತೇನೆ. ಆದರೆ ಹಿಂದೆಂದೂ ರಂಗೋಲಿ ಹೆಗ್ಗಲೇರಿ ಕುಳಿತು ಹಠ ಮಾಡಿರಲಿಲ್ಲ. ಒಮ್ಮೆ ಬರುವ ಆಷಾಢಕ್ಕೆ ಮೈಯೊಡ್ಡುವುದೇನು ದೊಡ್ಡ ಮಾತಲ್ಲ. ಒಮ್ಮೆ ಬರುವ ಆಷಾಢಕ್ಕೆ ಮೈಯೊಡ್ಡುವುದೇನು ದೊಡ್ಡ ಮಾತಲ್ಲ. ಪದೇ ಪದೇ ಆಷಾಢದ ಕೆನ್ನೀರಲ್ಲಿ ಮಿಂದೆದ್ದು ತೊಪ್ಪೆಯಾಗಿ ಹೆಬ್ಬಾಗಿಲಾಚೆ ಪಂಚಮಳಾಗುವಾಗಿನ ನನ್ನನ್ನು ನೀವು ಗಮನಿಸಿಯೇ ಇಲ್ಲ. ಗಮನಿಸಿದ್ದರೆ ಕಣ್ಣಂಚಲ್ಲಿ ಪಸೆಯೊಡೆದ ನೋವನ್ನು ಒಳಗು ಮಾಡಿಕೊಳ್ಳದೆ
ಇರುತ್ತಿರಲಿಲ್ಲ. ಬಿಕರಿಗೀಗ ಸಕಾಲ. ಹರಾಜು ಹಿಡಿಯುವವರು ಏನು ಬೇಕಾದರೂ ಹೇಳಬಹುದು. ರಂಗೋಲಿ ಎಳೆಗಳು ತೀರಾ ದಪ್ಪ ಸಪೂರವಿರಬೇಕಿತ್ತು, ಬಣ್ಣ ಡಲ್ಲಾಯಿತು, ಬೆಳ್ಳಗಿರಬೇಕಿತ್ತು. ಗರಿ ಗಾಂಧಿ ನೋಟುಗಳು ಕೈ ಬದಲಿಸುತ್ತಿರುವಾಗಲೇ ಹೆಗ್ಗಲ್ಲೇರಿ ಕುಳಿತ ರಂಗೋಲಿ ಹನಿಯಾಗಿ ಹರಿಯಲಾರಂಭಿಸಿದ್ದು, ಮಾತಿಗೊಲ್ಲದ ಅದು ಮಾಸಿ ಹೋಗುವ ಮುನ್ನ ಹೆಬ್ಬಾಗಿಲ ದಾಟಿ ಹೆದ್ದಾರಿಯಾಚೆ ಪಯಣ ಬೆಳೆಸಿದ್ದು. ಹೆಬ್ಬಾಗಿಲ ದಾಟಿ ಹೆದ್ದಾರಿಯಾಚೆ ಪಯಣ ಬೆಳೆಸಿದ್ದು. ಸೊಗಸಾಗಿದೆ ಕಾವ್ಯಶ್ರೀ ಅವರೇ. ಪ್ರಕಾಶ್ ಹೆಗಡೆಯವರ ಬದುಕಿನ ವಿವಿಧ ಮುಖಗಳನ್ನು ಮತ್ತಷ್ಟು ಕೇಳೋ ಆಸೆ ನನಗಿದೆ. ನಿಮ್ಮ ಪುಸ್ತಕಗಳಲ್ಲಿ ಬರ್ತಕ್ಕಂಥ ಶಾರಿ ಯಾರೋ, ಆ ಪಾತ್ರಕ್ಕೆ ಸ್ಫೂರ್ತಿ ಯಾರೋ, ಹೇಗೆ ಇಷ್ಟು ಸೊಗಸಾಗಿ ನೀವು ಬರೆಯಬಲ್ಲರಿ, ಹೀಗೆಲ್ಲ ತುಂಬ ಕೇಳೋ ಆಸೆಯಂತೂ ನನಗೆ ಇದೆ. ಮತ್ತು ಕಾವ್ಯಶ್ರೀ ಅವರ ಕಾವ್ಯ ಕೃಷಿಯ ಬಗ್ಗೆ ಇನ್ನೊಂದಷ್ಟು ಮಾತನಾಡೋ ಆಸೆ ಇದೆ. ಆದರೆ ಸಮಯ ಅನ್ನೋದು ಹೇಳ್ತಾ ಇದೆ ಮುಗಿತಾ ಬಂತು ಅಂತ ಹೇಳಿ. ಹಾಗಾಗಿ ಅನಿವಾರ್ಯವಾಗಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿದೆ. ಪುಸ್ತಕಗಳನ್ನು ಕೊಡುವ ಶುಭ ಸಂದರ್ಭ. ನಿಮಗೆ ಕೊಡ್ತಾ ಇರ್ತಕ್ಕಂಥ ಈ ಪುಸ್ತಕಗಳನ್ನು ಅಂಕಿತಾ ಪುಸ್ತಕ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮೊದಲಿಗೆ ಪ್ರಕಾಶ್ ಹೆಗಡೆ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಕಾವ್ಯಶ್ರೀ ನಾಯ್ಕ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಅಭಿನಂದನೆಗಳು. ಇಬ್ಬರಿಗೂ ಸಹ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಪರಿಪೂರ್ಣ ಯಶಸ್ಸು ದೊರೀಲಿ ಅಂತ ಆಶಿಸ್ತಾ ನಮ್ಮ ಕೇಂದ್ರಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ.